ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧವಾಗಿರುವ ದೇವರುಗಳ ನಾಡು ಎಂದೇ ಕರೆಯಲ್ಪಡುವ ಈ ಕ್ಷೇತ್ರ ಆದ್ರೂ ಯಾವುದು ಗೊತ್ತಾ? ಎಲ್ಲಿ ನೋಡಿದರೂ ಯಾವ ಕಡೆ ನೋಡಿದರೂ ದೇವಾನು ದೇವತೆಗಳೇ ನೆಲೆಸಿರುವ ಈ ಪುಣ್ಯ ಭೂಮಿ ಇರುವುದಾದ್ರೂ ಎಲ್ಲಿ ಗೊತ್ತಾ? ಇತಿಹಾಸ ಪ್ರಸಿದ್ಧ ಈ ಕ್ಷೇತ್ರದಲ್ಲಿ ನೆಲೆಸಿರುವ ಈ ತಾಯಿಯ ಶಕ್ತಿಯಾದರೂ ಏನ್ ಗೊತ್ತಾ? ಕನ್ನಡ ಚಿತ್ರರಂಗದ ನಿರ್ದೇಶಕರು, ನಟ ನಟಿಯರು, ರಾಜಕಾರಣಿಗಳು ಇಲ್ಲಿಗೆ ಬರುವುದಾದರೂ ಯಾಕೆ? ಕನ್ನಡ ಚಿತ್ರರಂಗದ ನಿರ್ದೇಶಕ ಶಶಾಂಕ್ ರಾಜ್ ಹಾಗೂ ಕುಟುಂಬಸ್ಥರಿಗೂ ಈ ಪುಣ್ಯಕ್ಷೇತ್ರಕ್ಕೂ ಇರುವ ನಂಟು ಏನು? ಬಹಳಷ್ಟು ವಿಶೇಷತೆಗಳನ್ನ ಹೊಂದಿರುವ, ತನ್ನನ್ನ ನಂಬಿ ಬರುವ ಭಕ್ತರಿಗೆ ಒಳಿತನ್ನು ಮಾಡುತ್ತಿರುವ, ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಬರುತ್ತಿರುವ ಈ ಕ್ಷೇತ್ರ ಆದ್ರೂ ಯಾವುದು ಗೊತ್ತಾ? ಈ ಪುಣ್ಯಕ್ಷೇತ್ರ ಇರೋದಾದ್ರೂ ಎಲ್ಲಿ ಎನ್ನುವ ನಿಮ್ಮ ಪ್ರಶ್ನೆಗಳಿಗೆ ಎಲ್ಲಿದೆ ಉತ್ತರ? ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನ ಬೈರನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚಿಕ್ಕನಹಳ್ಳಿ ಎಂಬ ಪುಟ್ಟ ಗ್ರಾಮದ ಹೊರವಲಯದಲ್ಲಿ ನೆಲೆಸಿರುವ ಶ್ರೀ ಮಹಾಶಕ್ತಿ ಮಾರಮ್ಮ ತಾಯಿಯ ಪುಣ್ಯಕ್ಷೇತ್ರ ಇದು. ಈ ಮಹಾಶಕ್ತಿಯ ಪುಣ್ಯಕ್ಷೇತ್ರದಲ್ಲಿಯೇ ಆದಿಶಕ್ತಿ ಶ್ರೀ ಚೌಡೇಶ್ವರಿ, ಕಾತೇರಿ ಅಮ್ಮ ಹಾಗೂ ಭದ್ರಕಾಳಿ ಈ ಮಹಾಶಕ್ತಿ ಮಾತೆಯರು ಇಲ್ಲಿಯೇ ನೆಲೆಸಿದ್ದಾರೆ. ಇಲ್ಲಿ ನೊಂದು ಬೆಂದು ಬರುವ ಭಕ್ತಾದಿಗಳ ಭಾಗ್ಯ ದೇವತೆಗಳಾಗಿ ನೆಲೆಸಿ ಆಶೀರ್ವದಿಸುತ್ತಿದ್ದಾರೆ. ಶ್ರೀ ಮಹಾಶಕ್ತಿ ದೇವತೆಗಳ ಪ್ರಧಾನ ಅರ್ಚಕರಾದ ರಾಜಸ್ವಾಮಿಯವರು ಮಾತನಾಡಿ, ಸುತ್ತಮುತ್ತ ಹತ್ತೂರಿನ ಮಹಾಶಕ್ತಿ ಮಾತೆಯರು ನೊಂದು ಬೆಂದು ಈ ಪುಣ್ಯಕ್ಷೇತ್ರಕ್ಕೆ ಬರುವ ಭಕ್ತರ ಪಾಲಿನ ಭಾಗ್ಯ ದೇವತೆ. ಶ್ರೀ ಮಹಾಶಕ್ತಿ ಮಾರಮ್ಮ ತಾಯಿಯ ಸನ್ನಿಧಾನದಲ್ಲಿ ನೆಲೆಸಿರುವ ಆದಿಶಕ್ತಿ ಶ್ರೀ ಚೌಡೇಶ್ವರಿ, ಕಾಟೇರಮ್ಮ, ಅಗೋರ ರಾಣ ಭದ್ರಕಾಳಿ, ಮಹಾಶಕ್ತಿ ಮಾತೆಯರು ಈ 4 ದೇವತೆಗಳು ನೆಲೆಸಿರುವ ಪುಣ್ಯಕ್ಷೇತ್ರ ಇದಾಗಿದೆ. ಹಾಗಾಗಿ ಇಲ್ಲಿ ಬರುವ ಭಕ್ತಾದಿಗಳು ಮನಪೂರ್ತಿಯಾಗಿ ತಮ್ಮ ಕಷ್ಟಗಳನ್ನ ಈ ಮಹಾಶಕ್ತಿಗಳ ಬಳಿ ಹೇಳಿಕೊಂಡು ಹರಕೆ ಕಟ್ಟಿಕೊಂಡು ಹೋಗಿ 1 ವಾರದೊಳಗೆ ಅವರ ಕಷ್ಟಗಳು ಮಂಜಿನ ಗಡ್ಡೆಯಂತೆ ಕರಗಿ ಹೋಗಿ ಸುಖ, ಸಮೃದ್ಧಿ, ಸಂತೋಷದ ಜೀವನವನ್ನ ಕಟ್ಟಿದ್ದಾರೆ. ಮಹಾಶಕ್ತಿಯರ ಸನ್ನಿಧಾನಕ್ಕೆ ಬರುವ ಎಲ್ಲಾ ಭಕ್ತಾದಿಗಳಿಗೂ ನಾಡಿನ ಸಮಸ್ತ ಜನತೆಗೂ ಆಶೀರ್ವದಿಸಲಿ ಎಂದರು. ಕನ್ನಡ ಚಲನಚಿತ್ರ ನಿರ್ದೇಶಕ ಶಶಾಂಕ್ ರಾಜ್ ಮಾತನಾಡಿ, ಆದಿಶಕ್ತಿ ದೇವತೆಗಳ ಪವಾಡ ರಾಜ್ಯದ ಗಮನ ಸೆಳೆದಿದೆ. ಚಿಕ್ಕನಹಳ್ಳಿ ಒಂದು ಕುಗ್ರಾಮ. ಮಹಾಶಕ್ತಿ ಮತ್ತು ಆದಿಶಕ್ತಿ ದೇವತೆಗಳ ನೆಲೆಯಿಂದ ಗ್ರಾಮಕ್ಕೆ ವಿಶೇಷ ಕಳೆ ಬಂದಿದೆ. ತಾಯಿ ಮಹಿಮೆಗೆ ಇಡೀ ರಾಜ್ಯವೇ ಬೆರಗಾಗಿದ್ದು, ದೇವಿಯ ದರ್ಶನ ಪಡೆಯಲು ಕನ್ನಡ ಚಿತ್ರರಂಗದ ಹೆಸರಾಂತ ಕಲಾವಿದರು, ನಿರ್ದೇಶಕರು, ನಿರ್ಮಾಪಕರು, ನಟ ನಟಿಯರು ಆಗಮಿಸುತ್ತಿದ್ದಾರೆ ಎಂದು ತಿಳಿಸಿದರು. ಈ ವೇಳೆ ಭಕ್ತಾದಿಗಳಾದ ನಾಗರಾಜು ಟಿ, ರಂಜಿತಾ ಸಿ, ನಿರ್ಮಲಾ, ರವಿಕುಮಾರ್, ಸೌಮ್ಯ, ರಾಜಪ್ಪ, ರಾಧಮ್ಮ, ಮಂಜುನಾಥ್, ಭಾಗ್ಯಮ್ಮ, ಸುಶೀಲಾ, ಆನಂದ, ಅರ್ಜುನ್, ಕಿಶೋರ್, ಶ್ವೇತಾ, ಶಿಲ್ಪಾ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಜಾಸ್ತಿ ವಿಡಿಯೋ ಮಾಡ್ತೀನಿ. ಮನೋಜ್, ನಾವು ಇದೇ ಒಂದು ನಾವು ಹೆಮ್ಮೆ ಪಡುವಂತ ವಿಷಯ, ತುಂಬಾ ಮಹತ್ವ ಪಡ್ಕೊಂಡಿರುವಂತ ವಿಚಾರ. ನಮ್ಮ ಹಳ್ಳಿ ಚಿಕ್ಕನಹಳ್ಳಿ ಏನಿ ಕುಗ್ರಾಮದಲ್ಲಿ ನಾವು ಬೆಳೆದು ಹೋಗಿ ಒಂದಷ್ಟು ಸೇವೆ ಮಾಡುವಂಥದ್ದು. ಈ ಒಂದು ನಿಟ್ಟಿನಲ್ಲಿ ನಮ್ಮ ಒಂದು ಬಿಸ್ನೆಸ್ ಜೊತೆನಲ್ಲಿ, ನಮ್ಮ ಸಾಮಾಜಿಕ ಕಳಕಳಿ ಜೊತೆನಲ್ಲಿ, ನಮ್ಮ ಮನಸ್ಸಿನ ಆಸೆ ಅಂತ ಇಟ್ಕೊಂಡಿರುವಂತ ಒಂದು ಕಲೆ ಬಗ್ಗೆ ಒಂದಷ್ಟು ಆಸಕ್ತಿ, ಆವಿಷ್ಕಾರವನ್ನ ಇಟ್ಕೊಂಡಿರುವಂತ ಮನಸ್ಥಿತಿ ನಮ್ದು ಆಗಿತ್ತು. ಈ ಒಂದು ಸಮಯದಲ್ಲಿ ನಮ್ಗೆ ಕನ್ನಡ ಸಿನಿಮಾ ಇಂಡಸ್ಟ್ರಿ ಕಡೆಯಿಂದ, ಚೇಂಬರ್ ಆಫ್ ಕಾಮರ್ಸ್ ಕಡೆಯಿಂದ ಅಭಿನಂದನೆ ಸಲ್ಲಿಸುವಂಥದ್ದು. ಅವತ್ತಿನ ದಿವಸಕ್ಕೆ ಇವರ ಒಂದು ನಾಮಧೇಯವನ್ನು ಅಲ್ಲಿ ಹೇಳಿದ್ದೆ. ಅಲ್ಲಿಗೆ ಕರ್ಸ್ಕೊಳಕ್ ಆಗ್ಲಿಲ್ಲ. ಬಿಕಾಸ್ ಯಾಕೆ ಅಂತ ಅಂದಾಗ ಗ್ರಹಣ ಇತ್ತು, ಅವತ್ತು ಚಂದ್ರಗ್ರಹಣ. ಇಲ್ಲಿ ವಿಶೇಷ ಪೂಜೆಗಳೆಲ್ಲ ಇತ್ತು, ಹಾಗೆ ಬರ್ಲಿಕ್ಕೆ ಆಗ್ಲಿಲ್ಲ ಗುರುಗಳು. ಹಾಗಾಗಿ ಅಲ್ಲಿಂದ ನಮ್ಮ ಕರ್ನಾಟಕ ಫಿಲ್ಮ್ ಚೇಂಬರ್ ಆಫ್ ಕಾಮರ್ಸ್ ಇಂದ ಕಳಿಸಿರುವಂಥದ್ದು ಒಂದು ಹೆಮ್ಮೆ ಪಡುವಂಥದ್ದು. ನಿಮ್ಮ ಚಪ್ಪಾಳೆಯೊಂದಿಗೆ ನೆಕ್ಸ್ಟ್ ಸನ್ಮಾನ ಮಾಡುವಂಥದ್ದು, ಅಭಿನಂದನೆ. ನೆಕ್ಸ್ಟ್ ಈಗಲ್ಲ, ಅದಾದ್ಮೇಲೆ ನಾನು ಕನ್ನಡ ಚಲನಚಿತ್ರ ನಿರ್ದೇಶಕರ ಸಂಘ, ಕನ್ನಡ ಫಿಲ್ಮ್ ಡೈರೆಕ್ಟರ್ ಕಾನ್ಫಿಡೆಂಟ್ ಅಂತ ಹೇಳ್ತೀವಿ, ಅಸೋಸಿಯೇಷನ್ ಸಂಘ ಇದೆ ನಮ್ಮ ನಿರ್ದೇಶಕರ ಸಂಘ. ನಾನು ವೈಸ್ ಪ್ರೆಸಿಡೆಂಟ್, ನಾಗೇಂದ್ರ ಪ್ರಸಾದ್ ಪ್ರೆಸಿಡೆಂಟು, ನಾನು ಮತ್ತೆ ಸಾಧು ಕೋಕಿಲರು ವೈಸ್ ಪ್ರೆಸಿಡೆಂಟ್. ಹಾಗೆ ಅದನ್ನ ಹೆಮ್ಮೆ ಪಡುವಂತ ವಿಚಾರ. ಯಾಕೆ ಅಂತಂದಾಗ ಇವ್ರಿಗೆ ಕೂಡ ದೈವಾಂಶ ಸಂಭೂತರಾಗಿ ಜೊತೆನಲ್ಲಿ
ಅಮ್ಮನ ಸೇವೆ ಮಾಡೋ ಜೊತೆನಲ್ಲಿ ಎಲ್ಲರಿಗೂ ನಮಸ್ತೆ. ಈ ದಿನ ನಮ್ಮ ಕೊರಟಗೆರೆ ತಾಲೂಕು ತುಮಕೂರು ಡಿಸ್ಟಿಕ್ ಒಂದು ಚಿಕ್ಕನಹಳ್ಳಿ ಗ್ರಾಮದಲ್ಲಿ ಒಂದು ದೇವಸ್ಥಾನ ಒಂದು ನೆಲೆಗೊಂಡಿರೋದ್ರಿಂದ ನಮ್ಗೆ ತುಂಬಾ ಖುಷಿ ಆಗ್ತಿದೆ. ಬಾಲ್ಯದ ದಿನಗಳಲ್ಲಿ ನಾವು ಇಲ್ಲಿ ಓಡಾಡದಂತ ಜಾಗ. ನಾವು ಇಲ್ಲಿ ನಮ್ಮ ಅಣ್ಣವ್ರ ಮನೆ ಇದೆ ಚಿಕ್ಕನಹಳ್ಳಿಯಲ್ಲಿ, ಮನೆ ಗೃಹಪ್ರವೇಶ ಮಾಡಿದ್ರು. ಗೃಹಪ್ರವೇಶಕ್ಕೆ ಬಂದಾಗ ಇಲ್ಲಿ ಒಂದು ದೇವಸ್ಥಾನ ಆಗಿರೋದು ನಮ್ಗೆ ಖುಷಿ ಆಯ್ತು. ನಾವು 4-5 ವರ್ಷ ಆಯ್ತು ಈ ಕಡೆ ಬಂದು. ಇಲ್ಲಿ ಯಾರು ಇಲ್ಲ, ನಮ್ಮ ಅಣ್ಣರೆಲ್ಲ ಮಧುಗಿರಿಯಲ್ಲಿ ಇದ್ದಾರೆ. ಅದರಿಂದ ನಾವು ಮನೆ ಗೃಹಪ್ರವೇಶಕ್ಕೆ ಬಂದಾಗ ನಮ್ಗೆ ಇಲ್ಲಿ ದೇವಸ್ಥಾನದ ಒಂದು ಇದೆಲ್ಲ ಆಗಿದ್ದರಿಂದ ನಮ್ಗೆ ಗೊತ್ತಾಯ್ತು. ಬಂದು ಇಲ್ಲಿ ದೇವಸ್ಥಾನಕ್ಕೆ ನಮ್ಗೆ ಬಂದಿದ್ದಕ್ಕೆ ನಮ್ಗೆಲ್ಲ ಒಂದು ಒಳ್ಳೇದಾಗಿದೆ. ಈಗ ನಾವು ಇದು 2ನೇ ಬಾರಿ ಬರ್ತಾ ಇರೋದು. ನಮ್ಮ ಸ್ನೇಹಿತರಾದಂತಹ ಇವ್ರು ನಮ್ಮ ರಾಜಣ್ಣವರು ಮತ್ತೆ ನಾಗರಾಜಣ್ಣವರು ಮತ್ತೆ ಇವರು ಟೀಮ್ ಎಲ್ಲ ಬಂದು ರಾತ್ರಿ ಎಲ್ಲ ಬಂದು ದೇವಸ್ಥಾನಕ್ಕೆ ಏನೇನ್ ಬೇಕು ಎಲ್ಲ ಹೂವು ಇದೆಲ್ಲ ಡೆಕೋರೇಷನ್ ಮಾಡಿ ಸೀರೆಗಳೆಲ್ಲ ಉಡಿಸಿ ಮತ್ತೆ ಎಲ್ಲ ಪ್ರತಿಯೊಂದು ಇದು ಮಾಡಿ ನೈಟ್ ಎಲ್ಲ ಇದ್ದಿದ್ದು ಎಲ್ಲ ಇದು ಮಾಡಿ ಇವ್ರ ಟೀಮ್